ನಮಸ್ತೆ ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕು ಬಳುಟಗಿ ಗ್ರಾಮದ ಕಿತ್ತೂರಾಣಿ ಚೆನ್ನಮ್ಮ ಸ್ಕೂಲ್ನಲ್ಲಿ ಬಾಲಕಿ ಒಬ್ಬಳು ಪರಾರಿ. ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ಮಾಡಿದ್ದಾರೆ ಯಲಬುರ್ಗಾ ಪಿಎಸ್ಐ ವಿಜಯ್ ಪ್ರತಾಪ್ ಸಿಂಗ್. 16 ವರ್ಷದ ಬಾಲಕಿ ನಾಪತ್ತೆ ಆಗಿ 3 ದಿನವಾದರೂ ಕೂಡ ಪ್ರಿನ್ಸಿಪಲ್ ಮತ್ತು ವಾರ್ಡನ್ ಕೇರ್ ಮಾಡಿಲ್ಲ. ವಾರ್ಡನ್ ಸಹಾಯದಿಂದ ಪರಾರಿಯಾದ ಬಾಲಕಿ ಹಾಸ್ಟೆಲ್ ವಾರ್ಡನ್ ಸಹಾಯದಿಂದ ದಿನಾಲೂ ಮಾತನಾಡಲು ಫೋನ್ ಕೊಟ್ಟು ಸಹಾಯ ಮಾಡಿದ ಇವರನ್ನ ಕೂಡಲೇ ತೆಗೆದುಹಾಕಬೇಕು ಮತ್ತು ಇಲ್ಲಿನ ಮಕ್ಕಳಿಗೆ ಹೆದರಿಕೆ ಇಲ್ಲದಂತಾಗಿದೆ. ಈ ಸ್ಕೂಲ್ ಪ್ರಿನ್ಸಿಪಲ್ ಕೂಡ ಕೇರ್ ಮಾಡ್ತಾ ಇಲ್ಲ. ಅಂದಮೇಲೆ ಇವರೆಲ್ಲ ಯಾಕೆ ಬೇಕು ಸ್ವಾಮಿ? ತಮ್ಮ ಮನೆ ಹೆಣ್ಣು ಮಕ್ಕಳಿಗೆ ಇದೇ ಪರಿಸ್ಥಿತಿ ಬಂದಿದ್ರೆ ಏನ್ ಮಾಡ್ತಾ ಇದ್ರು ಎಂಬ ಸಂಶಯದ ಮಾತುಗಳು ಗ್ರಾಮಸ್ಥರಿಂದ ಸಾರಿ ಬರ್ತಾ ಇದೆ. ಈ ಸ್ಕೂಲ್ನಲ್ಲಿ ಇದು ಸೇರಿ ನಡೆದ ಘಟನೆಯಲ್ಲಿ 2ನೇ ಘಟನೆ ಎಂದು ಹೇಳಬಹುದಾಗಿದೆ. ಇದೇ ತರ ಆದ್ರೆ ಜನ ತಮ್ಮ ಮಕ್ಕಳನ್ನ ಹಾಸ್ಟೆಲ್ಗೆ ಸೇರಿಸಲು ಯಾರು ಮುಂದಾಗುವುದಿಲ್ಲ. ಸರ್ಕಾರ ಎಲ್ಲ ಸವಲತ್ತನ್ನ ಕೊಟ್ಟರೂ ಕೂಡ ಇಲ್ಲಿನ ಮಕ್ಕಳಿಗೆ ಏನೂ ಸರಿಯಾದ ರೀತಿಯಲ್ಲಿ ಸೌಲಭ್ಯ ಸಿಗ್ತಾ ಇಲ್ಲ. ಇಲ್ಲಿನ ಸಿಬ್ಬಂದಿ ಕೂಡ ಬದಲಾವಣೆ ಆಗಬೇಕು, ಇಲ್ಲವಾದ್ರೆ ಊರಿನ ಮರ್ಯಾದೆ ಕೂಡ ಹರಾಜಾಗ್ತಾರೆ. 1 ವರ್ಷದಲ್ಲಿ 2 ಘಟನೆ ಜರುಗಿದೆ. ಇದೇ ತರ ಆದ್ರೆ ಮುಂದೆ ಮಕ್ಕಳಿಗೆ ಸುರಕ್ಷತೆ ಎಲ್ಲಿ ಸಿಗುತ್ತೆ ಹೇಳಿ? ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಪರಿಶೀಲಿಸಬೇಕು, ಇಲ್ಲವಾದ್ರೆ ಸರ್ಕಾರಕ್ಕೆ ಧಕ್ಕೆ ತರುವ ಪರಿಸ್ಥಿತಿ ಬರುತ್ತೆ. ಅಧಿಕಾರಿಗಳು ಎಚ್ಚರ ವಹಿಸಬೇಕು ಎಂದಿದ್ದಾರೆ. ರಾತ್ರಿ ವೇಳೆ ಲೇಡೀಸ್ ಸೆಕ್ಯೂರಿಟಿ ಅವರು ಹೇಳಿದ ಮಾತು, 11 ಗಂಟೆ ಮೇಲೆ ಮಲಗಿದ್ವಿ ನಾವು, ಆ ಹುಡುಗಿ ನಮ್ಮ ಫೋನ್ ತಗೊಂಡು ರಾತ್ರಿ 1 ಗಂಟೆಗೆ ಮಾತನಾಡಿದ್ಲು ಎಂದು ಹೇಳಿದ್ರು. ಹಾಗಾದ್ರೆ ಅವರು ರಾತ್ರಿ ಡ್ಯೂಟಿ ಮಾಡೋಕೆ ಬರ್ತಾರೋ ಇಲ್ಲ ಅಲ್ಲಿ ಮಲಗೋಕೆ ಬರ್ತಾರೋ ಎನ್ನುವ ಸತ್ಯಗತೆ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಅವರಿಗೆ ಸಂಪಾದನೆ ಇಲ್ವಾ? ಹಾಗಾದ್ರೆ ಪ್ರಿನ್ಸಿಪಲ್ ಶ್ರೀಕಾಂತ್ ಅವರು ಹೇಳ್ತಾರೆ, ನಾನು ಇನ್ಚಾರ್ಜ್ ಮಾತ್ರ, ನನಗೆ ಏನು ಗೊತ್ತಿಲ್ಲ ಅಂತ. ಯಾಕೆ ಸ್ವಾಮಿ? ತಮ್ಮ ಮನೆ ಮಕ್ಕಳಾಗಿದ್ರೆ ಇವರು ಏನ್ ಮಾಡ್ತಾ ಇದ್ರು? ದಲಿತರ ಮಕ್ಕಳಲ್ವಾ? ಅದಕ್ಕೆ ಸುಮ್ಮನೆ ಮುಚ್ಚಾಕಿಕೊಂಡಿದ್ದಾರೆ ಅಲ್ವಾ? ಮಾನ್ಯ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಹಾಗೂ MLA ಆದ ಶ್ರೀಯುತ ಬಸವರಾಜ ರಾಯರೆಡ್ಡಿ ಸಾಹೇಬ್ರು ಇದಕ್ಕೆ ಒಂದು ಕಡಿವಾಣ ಹಾಕಬೇಕು. ಇಲ್ಲವಾದ್ರೆ ಪ್ರಿನ್ಸಿಪಲ್ ಅವರು ಊರಿಗೆ ಕೆಟ್ಟ ಹೆಸರು ತರೋದು ಅಲ್ಲದೆ ಸರ್ಕಾರದ ಸವಲತ್ತನ್ನ ಮಕ್ಕಳಿಗೆ ಸರಿಯಾಗಿ ಒದಗಿಸುವುದು ಅಲ್ಲದೆ ರೇಷನ್ ಅನ್ನ ಮಾರಿಕೊಳ್ತಾ ಇದ್ದಾರೆ ಎಂದು ತಿಳಿದು ಬಂದಿದೆ. ಆದ ಕಾರಣ ಅವರನ್ನ ಅಮಾನತುಗೊಳಿಸಬೇಕು ಅಥವಾ ಅವರನ್ನ ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡಬೇಕು. ಇಲ್ವಾದ್ರೆ ಇನ್ನು ಅನೇಕ ದಲಿತರು ಹಾಗೂ ರೈತರ ಮಕ್ಕಳು ಬಲಿಯಾಗುವುದು ತಪ್ಪಾಗುವುದಿಲ್ಲ. 1 ವರ್ಷದಲ್ಲಿ 2 ಹೆಣ್ಣು ಮಕ್ಕಳು ಹಾಸ್ಟೆಲ್ನಿಂದ ಓಡಿ ಹೋದ ಸುದ್ದಿ ತಿಳಿದು ಬಂದಿದೆ. ಇದರಿಂದ ಎಷ್ಟೋ ಮಕ್ಕಳನ್ನ ಹಾಳು ಮಾಡುವ ಸಾಧ್ಯತೆ ಕೂಡ ಕಂಡುಬರುವುದಂತೂ ಸತ್ಯಕತೆ. ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಲೇಡಿ ವಾರ್ಡನ್ ಕಾಯಂ ಆಗಿ ಅಲ್ಲಿಯೇ ಉಳಿಬೇಕು ಮತ್ತು ಆ ಶಾಲೆಗೆ ಸುತ್ತಲೂ ಕಾಂಪೌಂಡ್ ನಿರ್ಮಾಣ ಮಾಡಿಕೊಡಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.